ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೆಟೆಕ್. ಸೊ ಮತ್ತೊಂದು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಇದ್ದೀನಿ ಇವತ್ತು. ತುಂಬ ವಿಡಿಯೋ ಮಾಡ್ತಾ ಇದ್ದೆ, ರೆಸ್ಪಾನ್ಸು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಾನು ಮೇ ಬಿ ನನ್ನ ವೀಡಿಯೋಸ್ನ ನೋಡಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವು ಕಮೆಂಟ್ಸ್ ಕೂಡ ಬಂತು, ನಾನು ರಿಪ್ಲೈ ಕೊಟ್ಟಿದ್ದೀನಿ. ಖಂಡಿತ ನೀವು ಏನೇ ನನಗೆ ಮೆಸೇಜ್ ಹಾಕಿದ್ರು ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹೊಸ ಅಪ್ಡೇಟ್ ಜೊತೆಗೆ ಡೈಲಿ ನಿಮ್ಮ ಮುಂದೆ ಬರ್ತೀನಿ. ತುಂಬ ಜನಕ್ಕೆ ಯೂಸ್ ಆಗಲಿ ಅಂತಲೇ ಈ ಚಾನೆಲ್ ಮಾಡಿರೋದು ನಾನು. ಬೇರೆ ಏನೂ ಉದ್ದೇಶ ಇಲ್ಲ. ಯಾಕಂದರೆ ತುಂಬ ಜನ ಕೆಲಸ ಹುಡುಕ್ತಿರ್ತೀರಾ, ಇಲ್ಲ ಬೇರೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಿರ್ತೀರಾ. ಎಸ್ಪೆಷಲಿ ಕೆಲಸ ಹುಡೋರಿಗೆ ತುಂಬ ಸ್ಟ್ರಗಲ್ ಆಗ್ತಾ ಇದೆ ಇತ್ತೀಚೆಗೆ. ಏನು ಮಾಡಬೇಕು, ಎಲ್ಲಿ ಕೆಲಸ ನಡೀತಾ ಇದೆ, ಏನು ವೇಕೆನ್ಸಿ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ ತುಂಬ ಸ್ಟ್ರಗಲ್ ಮಾಡ್ತಿರ್ತೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಹಾಗೆ ಅಲ್ಲಿ ಬೆಲ್ ಐಕಾನ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನಾನು ಹೊಸ ವಿಡಿಯೋ ಬಂದ ತಕ್ಷಣವೇ ನಿಮಗೆ ಮೇಲ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಯೂಸ್ ಆಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಲ್ಲಿ ಯಾರಾದರೂ ಒಬ್ಬರು ಇದು ಇದ್ದೇ ಇರ್ತಾರೆ, ಕೆಲಸ ಹುಡುಕ್ತಿರೋರು, ಇಲ್ಲ ವಿಡಿಯೋ ರಿಲೇಟೆಡ್ ಆಗಿ ಹುಡುಕ್ತಿರೋರು. ಸೊ ಅವ್ರಿಗೆ ನೀವು ಶೇರ್ ಮಾಡ್ಬೋದು. ಹಾಗೆ ಇದಕ್ಕೆ ಇನ್ಫಾರ್ಮೇಷನ್ ಕೂಡ ಅವರಿಗೆ ನೀವು ಕೊಡ್ಬೋದು. ಸೊ ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ಕಮೆಂಟ್ ಮೂಲಕನೇ ತಿಳಿಸಿ. ನಾನು ಖಂಡಿತ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟಿಗೆ ಮೂವ್ ಆಗೋಣ. ಸೊ ಇವತ್ತು ವಿಡಿಯೋ ಬಂದ್ಬಿಟ್ಟು ಎಜುಕೇಷನ್ ಬಗ್ಗೆ. ಈಗ ರೀಸೆಂಟಾಗಿ 10th ಎಕ್ಸಾಮ್ ಮುಗಿದೋಗಿತ್ತು. 10th ಎಕ್ಸಾಮ್ ಆದಮೇಲೆ ವಾಟ್ ನೆಕ್ಸ್ಟ್? ಸೊ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಗುಡ್ ನ್ಯೂಸ್. ಸೊ ತುಂಬ ಜನ PUC ಮಾಡಬೇಕು ಅಂತಿರ್ತೀರಾ, ತುಂಬ ಜನ ಡಿಪ್ಲೊಮಾಗೆ ಹೋಗಬೇಕು ಅಂತಿರ್ತೀರಾ, ಮತ್ತು ತುಂಬ ಜನ ಬೇರೆ ಬೇರೆ ಎಜುಕೇಷನಿಗೆ ಟ್ರೈ ಮಾಡ್ತಿರ್ತೀರಾ. ಸೊ ಇವತ್ತಿನ ವಿಡಿಯೋ ಕೆಲವರು ಯಾರು ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರು, ಇದಾದಮೇಲೆ ನಿಮಗೆ ಏನು ಜಾಬ್ ಸಿಗುತ್ತೆ, ಇದ್ರ ಕ್ವಾಲಿಫಿಕೇಷನ್ ಏನು, ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಇದು ಏನು ಅಪ್ಡೇಟು ಅಂತ ನೋಡೋಣ. ಓಕೆ, ಸ್ಟಾರ್ಟ್ ನಾನು ಹೇಳ್ದಾಗೆ ಇದು ಬಂದು ITI ವೇಕೆನ್ಸಿ ಸ್ಟಾರ್ಟ್ ಆಗಿದೆ ಈಗ. ಸೊ 10th ಆದಮೇಲೆ ITI ಓದಬೇಕು ಅಂತ ಇರೋರಿಗೆ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಇದು ಏನೇನು ಕ್ವಾಲಿಫಿಕೇಷನ್, ಏನೇನು ನಿಮಗೆ ಡೀಟೇಲ್ಸ್ ಬೇಕು ಅಪ್ಲೈ ಮಾಡೋಕ್ಕೆ, ಸೊ ಇವೆಲ್ಲ ಒಂದೊಂದೊಂದು ತಿಳಿಸ್ಕೊತ ಹೋಗ್ತೀನಿ. ಸೊ ವಿಡಿಯೋ ಫುಲ್ಲಾಗಿ ನೋಡಿ. ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇರೋರು ನೀವು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಯಾರಾದರೂ ಇದು ಯೂಸ್ ಮಾಡಿಕೊಂಡ್ರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ, ನೀವು ಇದರಿಂದ ನಿಮಗೆ ಯೂಸ್ ಆಗಿದೆ ಅಂತೇಳಿ. ಸೊ ದಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 10th ಆದಮೇಲೆ ITI ಮಾಡಬೇಕು ಅಂತ ಇರೋರಿಗೆ ಇದು. ಸೊ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ 2026ನೇ ಸಾಲಿನ ITI ಪ್ರವೇಶಾತಿಗೆ ಅರ್ಜಿ ಆಹ್ವಾನ, ಇಲ್ಲಿಂದ ಸಂಪೂರ್ಣ ಮಾಹಿತಿ. ಸೊ ITI ಅಪ್ಲಿಕೇಶನ್ ಅಂದರೆ ಅಡ್ಮಿಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡಿರೋ ಪ್ರಕಾರ ಕೈಗಾರಿಕೆ ತರಬೇತಿ ಹಾಗೂ ಉದ್ಯೋಗ ಇಲಾಖೆ DITI ಆಗಸ್ಟ್ 2026ನೇ ಶೈಕ್ಷಣಿಕ ಸಾಲಿನ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ITI ಪ್ರವೇಶಾತಿ ಅರ್ಜಿ ಆಹ್ವಾನ ಸ್ಟಾರ್ಟ್ ಮಾಡಿದೆ. ಸೊ ಅಡ್ಮಿಷನ್ ITIಗೆ ಸ್ಟಾರ್ಟ್ ಆಗಿದೆ. ಸೊ ಅರ್ಜಿ ಸಲ್ಲಿಸಕ್ಕೆ ಲಾಸ್ಟ್ ಡೇ ಬಂದ್ಬಿಟ್ಟು May 8 ಆಗಿರುತ್ತೆ. ಸ್ವಲ್ಪ ದಿನ ಮಾತ್ರ ಇದೆ. ಸೊ ಅಪ್ಲಿಕೇಶನ್ ಹಾಕೋರು ಜಲ್ದಿ ಅಪ್ಲಿಕೇಶನ್ ಹಾಕಬೇಕು. ಸೊ ರಾಜ್ಯದ 270 ಸರ್ಕಾರಿ ಹಾಗೂ 192 ಪ್ರೈವೇಟ್ ಸಂಸ್ಥೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ NCET ಸಂಯೋಜಿತ CTS ಯೋಜನೆಯಡಿಯಲ್ಲಿ ಈಗ ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ವೃತ್ತಿಗಳಿಗೆ ಪ್ರವೇಶ ನಡೆಯಲಿದೆ. ಸೊ ಇದು ಬಂದ್ಬಿಟ್ಟು 10th ತರಬೇತಿ ಅಂದರೆ 10th ಪಾಸ್ ಆಗಿರೋರಿಗೆ ಅನುತ್ತೀರ್ಣದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿಕೆ ಖಾಸಗಿ ಅಧಿಕೃತ ಜಾಲತಾಣ. ಇನ್ ಕೇಸ್ ನೀವು 10th ಫೇಲ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ನೀವು ಹೆಂಗಿದ್ರು ಈಗ ಸಪ್ಲಿಮೆಂಟ್ರಿ ಬರಿತಾ ಇರ್ತೀರಾ ಫೇಲ್ ಆದವರು, ಸೊ ಅವರು ಕೂಡ ಪಾಸ್ ಆದ ತಕ್ಷಣ ನೆಕ್ಸ್ಟು ಅಡ್ಮಿಷನ್ಗೆ ನೀವು ಪ್ರೊಸೆಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅರ್ಜಿ ಸ್ಟಾರ್ಟ್ ಆಗಿದ್ದು ಬಂದು ಏಪ್ರಿಲ್ 27ನೇ ತಾರೀಕು ಆ್ಯಂಡ್ ಕೊನೆ ದಿನ ಬಂದು May 8. ಸ್ವಲ್ಪ ದಿವಸ ಮಾತ್ರ ಇದೆ. ಸೊ ಅರ್ಹತೆ ಏನೇನು ನಿಮಗೆ ಅರ್ಹತೆ ಇರಬೇಕಿದ್ರಲ್ಲಿ ಅಂತೇಳಿ: ಕಾರ್ಪೆಂಟರ್, ಶೀಟ್ ಮೆಟಲ್ ವರ್ಕರ್, ವೆಲ್ಡರ್, ಸರ್ಫೇಸ್ ಓರ್ನಮೆಂಟಲ್ ಟೆಕ್ನಿಷಿಯನ್, ಮತ್ತು ವೈರ್ಮ್ಯಾನ್, ಡ್ರೆಸ್ ಮೇಕಿಂಗ್, ಹೊಲಿಗೆ ತಂತ್ರಜ್ಞಾನ, ಮಾನಸ್, ಪ್ರಿಂಟರ್ ಹಾಗೂ ಪ್ಲಂಬರ್ ವೃತ್ತಿಗಳಿಗೆ 8ನೇ ತರಗತಿಯಲ್ಲಿ ಉತ್ತೀರ್ಣರಾದ ಅಥವಾ 10ನೇ ತರಗತಿಯಲ್ಲಿ ಅನುತ್ತೀರ್ಣರಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸೊ ಇಷ್ಟು ಜನ ಈಗ ಅಪ್ಲಿಕೇಶನ್ ಹಾಕ್ಬೋದು.
ಸೊ ಇತರೆ ವೃತ್ತಿಗಳಿಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಪರೀಕ್ಷಾ ಮಂಡಳಿಯಿಂದ 10ನೇ ಉತ್ತೀರ್ಣರಾಗಿರಬೇಕು, ಅಂದ್ರೆ 10th ಪಾಸ್ ಆಗಿರ್ಲೇಬೇಕು. ಸೊ 1/8/2002 ಮಿನಿಮಮ್ ಈ ಅಡ್ಮಿಷನ್ ಆಗಬೇಕು ITI ಅಂದ್ರೆ 14 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ: ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಇಮೇಲ್ ID, ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಹಾಗೂ ಪ್ರವೇಶಾತಿ ಸಮಯದಲ್ಲಿ ಸಲ್ಲಿಸಿದ ಇಮೇಲ್ ID, ಮೊಬೈಲ್ ಸಂಖ್ಯೆಯನ್ನು ತರಬೇತಿ ಮುಗಿಸಿ ಪರೀಕ್ಷೆಗೆ ಹಾಜರಾಗಬೇಕು. ಅಂದ್ರೆ ಇದಕ್ಕೆ ಎಕ್ಸಾಮ್ ಇರುತ್ತೆ. ಸೊ ಇವೆಲ್ಲ ಡೀಟೇಲ್ಸ್, ಇಮೇಲ್ ID, ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸ್ ತಗೊಂಡು ಹೋಗ್ಲೇಬೇಕು ನೀವು. ಆಯ್ಕೆ ವಿಧಾನ: ಅಭ್ಯರ್ಥಿಗಳು ನೀಡಿದ ಆದ್ಯತೆಯ ಮೇರೆಗೆ ಅರ್ಹತೆ ಮತ್ತು ಮೀಸಲಾತಿ ಅನ್ವಯ ದಾಖಲಾತಿ ಪರೀಕ್ಷೆಗಳನ್ನು ನಡೆಸಿ ಪ್ರವೇಶಾತಿ ನೀಡಲಾಗುವುದು. ಅಂದ್ರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಫಿಸಿಕಲ್ ಆಗಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಸೊ ವಾರ್ಷಿಕ ಬೋಧನಾ ಶುಲ್ಕ ಅಂದ್ರೆ ಫೀಸ್ ಎಷ್ಟು ಅಂತ: ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬೋಧನೆ 1200 ರೂಪಾಯಿ, ಅನುದಾನಿತ ಖಾಸಗಿಯಿಂದ 2400 ರೂಪಾಯಿ, ಮಹಿಳಾ ಅಭ್ಯರ್ಥಿಗಳಿಗೆ ಸರ್ಕಾರಿ ಕೈಗಾರಿಕಾ ಪ್ರತಿಭೆಗತು ವಾರ್ಷಿಕ ಬೋಧನಾ ಶುಲ್ಕ 1200. ಸೊ ಇಷ್ಟೆಲ್ಲ ಬಂದು ನೀವು ನಿಮ್ಗೆ ಅರ್ಹತೆ ಇರಬೇಕು, ಲಾಸ್ಟ್ ಡೇಟು ಮತ್ತೆ ಸೊ ಇದು ಅರ್ಹತೆ ಬಗ್ಗೆ ಹೇಳಿದೆ, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಸೊ ವಯೋಮಿತಿ, ಸೊ ವಿಶೇಷ ಸೂಚನೆ ಅಂತ ಅಂದ್ರೆ ನೀವು ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು, ಆಯ್ಕಾ ವಿಧಾನ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಬನ್ನಿ ಇದು ವೆಬ್ಸೈಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ವೆಬ್ಸೈಟು, ನೀವು ಅಪ್ಲಿಕೇಶನ್ ಹಾಕೋ ವೆಬ್ಸೈಟು. ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ಸೊ ಅವರು ITI ಅಡ್ಮಿಷನ್ಗೆ ಪ್ರಮೋಷನ್ ವಿಡಿಯೋ ಬಿಟ್ಟಿದ್ದಾರೆ. ಇದು ನಾನು ತೋರಿಸ್ಬಾರ್ದು ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನ ಸ್ವಲ್ಪ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತೇಳಿ. ತುಂಬಾ ಮೋಟಿವೇಟ್ ಆಗಿದೆ. ಸೊ 10th ಎಕ್ಸಾಮ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ಇದು ಬಿಟ್ಟಿದ್ದಾರೆ. ಓಕೆ, ಸೊ ಚೆನ್ನಾಗಿದೆ ಈ ವೆಬ್ಸೈಟ್. ನೀವು ಓಪನ್ ಮಾಡಿ ಈ 3 ವಿಡಿಯೋಸ್ನ ನೋಡಿ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು ಅಂತೇಳಿ. ಅಂದ್ರೆ ನೀವು ITI ಏನಕ್ಕೆ ನಿಮ್ಮ ಎಜುಕೇಶನ್ಗೆ ಆ್ಯಡ್ ಮಾಡ್ಕೊಬೇಕು ಅಂತೇಳಿ. ಅಂದ್ರೆ ಈಗ ತುಂಬಾ, ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ತುಂಬಾ ಜನ ಓದಾಡ್ತಿರ್ತೀರಾ, ಬಟ್ ITI ಅಲ್ಲಿ ನೆವರ್ ಎಂಡಿಂಗ್. ಅಂದ್ರೆ ನಿಮಗೆ ತುಂಬಾ ಫ್ಯಾಕ್ಟ್ರೀಸ್ ಇರ್ತವೆ, ತುಂಬಾ ಫ್ಯಾಕ್ಟ್ರಿಯಲ್ಲಿ ವೇಕೆನ್ಸೀಸ್ ಇರುತ್ತೆ. ನೀವು ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ನೀವು ತಕ್ಷಣ ಜಂಪ್ ಆಗ್ಬೋದು, ರೈಟ್? ಕಾರ್ಪೊರೇಟ್ ಫೀಲ್ಡ್ ತರ ಅಲ್ಲ ಈ ಫೀಲ್ಡ್, ಬಟ್ ವ್ಯಾಲ್ಯೂ ಇದೆ ITIಗೆ. ಸೊ ಇದು ಬಂದ್ಬಿಟ್ಟು ವೆಬ್ಸೈಟು. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಈ ವೆಬ್ಸೈಟಿಗೆ ಹೋಗ್ಬೇಕು. ಅಡ್ಮಿಷನ್ ನೋಟಿಫಿಕೇಶನ್ಗೆ ಹೋದ್ರೆ ನಿಮಗೆ ಏನೇನು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ, ರೈಟ್? ಇದು ಬಂದ್ಬಿಟ್ಟು ಅವ್ರದ್ದು ನೋಟಿಫಿಕೇಶನ್ ಬಿಟ್ಟಿರೋದು ITI ಕಡೆಯಿಂದ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ. ಸೊ 8ನೇ ತಾರೀಕು ಲಾಸ್ಟು, 1200 ರೂಪಾಯಿ, ನಾನು ಹೇಳಿದಾಗ 2400 ರೂಪಾಯಿ. ಸೊ ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕು ಹೋಗಿ. ಈಗೇನು ನಾನು ತೋರಿಸ್ತೀನಿ ಅದೇ ವೆಬ್ಸೈಟಲ್ಲಿ. ಸೊ ಡೀಟೇಲ್ಸ್ ಕಂಪ್ಲೀಟಾಗಿ ಡೀಟೇಲ್ಸ್ ಬಿಟ್ಟಿದ್ದಾರೆ. ಸೊ ಇದು ನೀವು ನೋಡ್ಕೊಬೋದು. ಸದ್ಯಕ್ಕೆ ಇಲ್ಲಿ ನೀವು ನೋ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇಲ್ಲಿದೆ. ಸೊ ರಿಜಿಸ್ಟ್ರೇಷನ್ ಇಲ್ಲಿದೆ, ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಕನ್ನಡ ಸ್ವಲ್ಪ ಗ್ಲಿಚ್ ನಡೀತಾ ಇದೆ, ಸೊ ಮೇ ಬಿ ಟೆಕ್ನಿಕಲ್ ಇಶ್ಯೂ ನಡೀತಾ ಇದೆ. ಸೊ ನೀವು ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ರೈಟ್? ಇದು ಸಪ್ಲೈ ರಿಜಿಸ್ಟ್ರೇಷನ್ನು ಇಲ್ಲಿ. ಆಮೇಲೆ ಸೊ ನಾನು ಹೇಳಿದಾಗೆ ಟೆಕ್ನಿಕಲ್ ಇಶ್ಯೂ ನಡೀತಾ ಇದೆ. ಇದು ಮೇ ಬಿ ನಾಳೆ ಅಷ್ಟೊತ್ತಿಗೆ ಸರಿ ಆಗ್ಬೋದು, ಯಾಕಂದ್ರೆ 8ನೇ ತಾರೀಕು ಬಂದು ಲಾಸ್ಟ್ ಡೇಟು. ಸೊ ಇದು ಬಂದ್ಬಿಟ್ಟು ಟ್ರೈನಿಂಗ್ ಕೋಆರ್ಡಿನೇಟರ್ ರಿಜಿಸ್ಟ್ರೇಷನ್. ಸೊ ಹೀಗೆ ಕಾಣುತ್ತೆ ವೆಬ್ಸೈಟ್ ಗೈಸ್. ತುಂಬಾ ಜನ ಅಡ್ಮಿಷನ್ ಹೇಗಾಗಬೇಕು ಅಂತ ಅನ್ಕೊಂತಿರ್ತೀರಾ. ಸೊ ಇದು ಅಡ್ಮಿಷನ್ ಹೇಗಾಗಬೇಕು ಅನ್ನೋಕ್ಕೆ ಡೀಟೇಲ್ಸು. ಸೊ ಇನ್ ಕೇಸ್ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಹತ್ರ ಏನು ಇನ್ಫಾರ್ಮೇಷನ್ ಇದೆ, ಇಲ್ಲ ನಾನು ಡೈರೆಕ್ಟ್ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಜಸ್ಟ್ ಕಮೆಂಟ್ ಮಾಡಿ ನಿಮಗೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂತೇಳಿ. ನಾನು ಡೈರೆಕ್ಟ್ ಲಿಂಕ್ನ ನಿಮಗೆ DM ಮಾಡ್ತೀನಿ, ಸೊ ದಟ್ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೆ ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಓಕೆ, ಸೊ ಇಷ್ಟೇ ವಿಡಿಯೋದಲ್ಲಿ ITI ಬಗ್ಗೆ ಇನ್ಫಾರ್ಮೇಷನ್ ಇರೋದು. ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಮೇ ಬಿ ಜಾಬ್, ಇಲ್ಲ ಅಂತಂದರೆ ಎಜುಕೇಷನ್ ಬಗ್ಗೆ ಆಗಿರ್ಬೋದು. ಈಗ ತುಂಬ ವೇಕೆನ್ಸಿ ಸ್ಟಾರ್ಟ್ ಆಗ್ತಾ ಇದೆ, ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ. ಸೊ ನೋಡೋಣ ನೆಕ್ಸ್ಟ್ ಏನೇನು ಅಪ್ಡೇಟ್ ಬರುತ್ತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಇನ್ ಕೇಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ರಿಕ್ವೈರ್ಡ್ ಇದೆ ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳ್ತಾ ಈ ವಿಡಿಯೋ ಈಗಲೇ ಎಂಡ್ ಮಾಡ್ತಾ ಇದ್ದೀನಿ.
ಥ್ಯಾಂಕ್ ಯು ಸೊ ಮಚ್.